ಅಂತ ಇವರು ಆರ್ಗನೈಸ್ ಮಾಡಿದಾರಲ್ಲ, ಇದ್ರದ್ದು ಇಂಪಾರ್ಟೆನ್ಸ್ ಬರೋದು ಅದು ತಳಿಗಳು ಎಷ್ಟಿವೆ ಅನ್ನೋದನ್ನು ನಾವು ಅಲ್ಲಿ ಮರ್ತೋಗಿದ್ದೀವಿ. ನಾವು ಒಂದೆರಡು ಚಕ್ಕೆ ಬಾಳೆನೋ ಪಚ್ಚ ಬಾಳೆನೋ ಏನೋ ಅಂತ ಹೇಳ್ತೀವಿ, ಇಲ್ಲ ಮ್ಯಾಕ್ಸಿಮಮ್ ರಸಬಾಳೆನೋ ಹೋಗ್ಬಿಟ್ಟಿದೆ. ಇವಾಗ ಮ್ಯಾಕ್ಸಿಮಮ್ ಅಂದರೆ ಇದು ಯಾವುದೋ ಏಲಕ್ಕಿ ಬಾಳೆ ಅಂತಾರೆ. ಏಲಕ್ಕಿ ಬಾಳೆ ಒರಿಜಿನಲ್ ಎಲ್ಲಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಇವತ್ತು ಸುಮಾರು ನಾನು ಗುರುತಿಸ್ದಂಗೆ ಒಂದು 20 ವೆರೈಟಿ ಇತ್ತು, ಎಲ್ಲ ಒಂದು 60ರಿಂದ 200 ವೆರೈಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನಂಜನಗೂಡು ರಸಬಾಳೆನೂ ಇವಾಗ ಸಿಗ್ತಿಲ್ಲ. ಈಗ ಅಲ್ಲಿ ಒಬ್ಬರು ಮಾತಾಡಿದವ್ರು ಹೇಳಿದ್ರು ಸ್ಪೀಕರು, ಈಗ ಮೊದಲು 1800 ಎಕರೆಲಿ ಬೆಳೆದು ಈಗ 150 ಎಕರೆಗೆ 16-17 ಎಕರೆಗೆ ಇಳಿದಿತ್ತಂತೆ. ಹಂಗೆ ಈ ತಳಿಗಳನ್ನು ಇವರು ಕನ್ಸರ್ವ್ ಮಾಡಿಕೊಂಡು ಪ್ರೋತ್ಸಾಹ ಮಾಡ್ಕೊಂಡು ಹೋಗಬೇಕು. ಆದರೆ ಅಲ್ಲಿ ಪಾಯಿಂಟ್ ಬರೋದು ಎಲ್ಲಿ ಮಾರೋದು. ಯಾರೋ ಕೇಳ್ತಾರೆ ನಿಮ್ಮಂಥರು ನಮ್ಮಂಥರು, ಬಟ್ ಎಲ್ಲರೂ ಮಾರ್ಕೆಟಲ್ಲಿ ಯಾವುದು ಪಾಪ್ಯುಲರ್ ಇರ್ತದೋ ಅದನ್ನು ತೊಗೊಂಡು ಹೋಗ್ತಾರೆ. ಈ ತಳಿಗಳನ್ನ ಉಳಿಸ್ಬೇಕಾದ್ರೆ, ಹ್ಯುಮ್ಯಾನಿಟಿ ಸರ್ವೈವ್ ಆಗಬೇಕಾದ್ರೆ ಹ್ಯುಮ್ಯಾನಿಟಿ ಶುಡ್ ಗೋ ಬ್ಯಾಕ್ ಟು ನೇಚರಲ್ಲಿರೋದು ಬಾಳೆ ಫಸ್ಟು. ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಅದಕ್ಕಾಗಿ ನಾವು ಬಂದಿದ್ದೀವಿ. ಮೈಸೂರು ಡಿಸ್ಟ್ರಿಕ್ಟು, ಮೈಸೂರು ಸಿಟಿಯವರೆಲ್ಲ ಇಂಥ ಮೇಳಗಳನ್ನು ನಾವು ಎಲ್ಲ ಕಡೆ ಮಾಡಬೇಕು. ಅದರಲ್ಲೂ ಈಗ ಮಾಡಿರೋವಂಥ ಜಾಗದಲ್ಲಿ ಆಲ್ ಓವರ್ ದ ಸ್ಟೇಟ್ ಬಂದು 2 days ಫೆಸ್ಟಿವಲ್, ಇದು ಒಂದು ಮೇಳಾಗಿಂದ ಒಂದು ಹಬ್ಬ ಅಂತ ಮಾಡಬೇಕು. ಎಲ್ಲರೂ ಬಂದು ನೋಡಿ ಸವಿರಿ ಅಂತ. ಮುಖ್ಯವಾಗಿ ಬಾಳೆ ಇದು ದಕ್ಷಿಣ ಏಷ್ಯಾ ಭಾರತದಲ್ಲಿ ಹುಟ್ಟಿರೋ ಅಂಥದ್ದು. ಹಾಗಾಗಿ ನೀವು ಗುಡ್ಡಗಾಡು ಪ್ರದೇಶಗಳಲ್ಲಿ, ಮಳೆ ಸುರಿಯೋಂಥ ಈಶಾನ್ಯ ರಾಜ್ಯಗಳಲ್ಲಿ, ಆದಿವಾಸಿಗಳಿರೋಂಥ ಪ್ರದೇಶಗಳಲ್ಲೆಲ್ಲ ಕಾಡು ಬಾಳೆಗಳು ಕಂಡು ಬರ್ತದೆ. ಹಾಗಾಗಿ ಬಾಳೆನಲ್ಲಿ ತುಂಬ ವೈವಿಧ್ಯ ಇರೋ ಅಂಥದ್ದು. ನಮ್ಮ ಭಾರತ ದೇಶ ಬಾಳೆಯ ತೌರಾಗಿರೋದ್ರಿಂದ ವೈವಿಧ್ಯತೆ ಇಲ್ಲಿತ್ತು. ಇವನ್ ಕರ್ನಾಟಕನೇ ನೋಡಿ, ಕಮಲಾಪುರದ ಕೆಂಪು ಬಾಳೆ, ಚುಕ್ಕಿ ಬಾಳೆ, ರಸಬಾಳೆ, ನಂಜನಗೂಡು ರಸಬಾಳೆ, ಆಮೇಲೆ ಸಹಸ್ರ ಬಾಳೆ, ಫಿಂಗರು, ಕೊಡಗಿನ ಚಿಕ್ಕ ಬಾಳೆಗಳು, ಮದರಂಗಿ ಎಲ್ಲ ತುಂಬ ವೈವಿಧ್ಯ ಇದ್ದದ್ದು. ಈಗ ನೀವು ಮಾರುಕಟ್ಟೆಗೆ ಹೋದರೆ 1-2 ಅಷ್ಟೇ, ಒಂದು ಏಲಕ್ಕಿ ಬಾಳೆ ಸಿಗುತ್ತೆ, ಇಲ್ಲ ಅಂದರೆ ಒಂದು G9 ಬಾಳೆ ಸಿಗುತ್ತೆ, ಯಾವಾಗೋ ಚುಕ್ಕಿ ಬಾಳೆ ಬರುತ್ತೆ. ಅಂದರೆ ಈ ಥರದ ಒಂದು ಅಪರೂಪದ ತಳಿಗಳು ಕಣ್ಮರಿ ಆಗೋಗ್ತವೆ. ಅದರಲ್ಲಿ ಏನೇನು ಔಷಧಿ ಗುಣ ಇದೆ, ಏನೇನು ಅಡುಗೆಗಳಿಗೆ ಬರುತ್ತೆ, ಇದು ಮರ್ತಿದೆ. ಮತ್ತು ಬಾಳೆ ನಿಜವಾದ ಅರ್ಥದಲ್ಲಿ ಕಲ್ಪವೃಕ್ಷ. ಬಾಳೆಯ ಬೇರು, ಬಾಳೆಯ ಕಾಂಡ, ಬಾಳೆಯ ಎಲೆ, ಬಾಳೆಯ ಹೂವು, ಬಾಳೆಯ ಗೊನೆ, ಕಾಯಿ ಎಲ್ಲ ಕೂಡ ಬಳಕೆ ಆಗೋದು. ಯಾವುದು ಮರ ವೇಸ್ಟ್ ಆಗಲ್ಲ. ಹಾಗಾಗಿ ನೋಡಿ, ಈಗ ಬಾಳೆನಾರಲ್ಲಿ ಇವತ್ತು ಜಪಾನಿನ ಕರೆನ್ಸಿ ನೋಟ್ ಆಗೋಂಥದ್ದು ಬಾಳೆನಾರಲ್ಲಿ. ಇಷ್ಟು ಇದಿರೋದನ್ನು ನಾವು ಸುಮ್ಮನೆ ಒಂದು ಬಾಳೆಯನ್ನು ಬರೀ ಹಣ್ಣಾಗಿ ಅಷ್ಟೇ ನೋಡ್ತಾ ಇದ್ದೀವಿ. ಅದು ಬೆಲೆ ಇಲ್ಲದಾಗ ಮಣ್ಣು ಸೇರ ಒಂದು ಇದು ಆಹಾರ ಬೆಳೆ. ಹಾಗಾಗಿ ಇದ್ರ ಬಗ್ಗೆ ಗ್ರಾಹಕರಿಗೆ ಅರಿವು ಬರಬೇಕು, ರೈತರಿಗೆ ಇದ್ರ ಬಗ್ಗೆ ಮೌಲ್ಯವರ್ಧನೆಯ ಬಗ್ಗೆ ಐಡಿಯಾ ಬರಬೇಕು. ಆ ಮೂಲಕ ಬಾಳೆ ತಳಿಗಳು ಉಳಿಬೇಕು, ಗ್ರಾಹಕರು ಬಾಳೆಯನ್ನು ಅದರ ವೈವಿಧ್ಯವನ್ನು ಸ್ವಾದಿಸಬೇಕು ಅನ್ನೋದು ಈ ಮೇಳದ ಉದ್ದೇಶ. ಸುಮಾರು ಎಷ್ಟು ಥರವಾದ ಬಾಳೆ ಈ ಬಾರಿ ನಾವು ಕರ್ನಾಟಕದ ಬಾಳೆಗಳಿಗೆ ಒತ್ತು ಕೊಟ್ಟಿದ್ದೀವಿ. ಕರ್ನಾಟಕ ಮತ್ತು ಕೆಲವು ಗಡಿ ಪ್ರದೇಶದಲ್ಲಿರೋ ಅಂಥವು. ನಮ್ಮಲ್ಲೀಗ 60ಕ್ಕೂ ಹೆಚ್ಚು ಬಾಳೆಗಳು ಇವತ್ತು ಪ್ರದರ್ಶನಕ್ಕೆ ಬಂದಿದೆ. ಬಟ್ ಬೇರೆ ಬೇರೆ ಭಾಗದ ಎಲ್ಲ ಸೇರಿದರೆ ಒಂದು 100 ಬಾಳೆಗಳು ಇಲ್ಲಿ ಇವತ್ತು ಮಾರಾಟಕ್ಕೆ ಬಂದಿದೆ. ಮತ್ತು ಆ ಕಂದುಗಳು, ಏಕೆಂದರೆ ನಾವು ಎಲ್ಲೆಲ್ಲೋ ಹುಡುಕಿ ತರೋಂಥ ಕಂದುಗಳು, ಅದು ಬಾಳೆ ನೋಡಿ ಸಂಭ್ರಮ ಮಾಡೋದಲ್ಲ, ಪ್ರತಿಯೊಬ್ಬರು ಅವ್ರ ಹಿತ್ತಲಲ್ಲಿ ಹೊಲಗಳಲ್ಲಿ ಬೆಳೆಯಂಗೆ ಆಗಬೇಕು. ಆ ಮೂಲಕ ಈ ವೈವಿಧ್ಯ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮತ್ತೆ ವಾಪಸ್ ಬರಬೇಕು. ಬಾಳೆ ಅದು ಹೆಂಗೆ ನಮ್ಗೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ನಮಗೆ ಮೊಸರು ಬೇಕು, ಆ ಥರ ಬಾಳೆ ಒಂದು ಊಟದ ಭಾಗ. ಮತ್ತು ಅದು ಹುಟ್ಟಿನಿಂದ ಸಾವಿನವರೆಗೂ ಇರೋ ಅಂಥದ್ದು. ಅಂಗಡಿ ಮನೆಯಿಂದ ಥರ ಬಾಳೆ ಬದಲು ಎಲ್ಲಿ ನಿಮ್ಗೆ ಅವಕಾಶ ಇದೆಯೋ, ಯಾಕೆಂದರೆ ಕುಂಡದಲ್ಲಿ ಬೆಳೆಯೋ ಬಾಳೆಗಳಿದ್ದಾವೆ, ಚಿಕ್ಕ ಜಾಗದಲ್ಲಿ ಬೆಳೆಯೋ ಬಾಳೆಗಳಿದ್ದಾವೆ, ತಾರಸಿಯಲ್ಲಿ ಬೆಳೆ ಇದ್ದಾವೆ. ನಮ್ಮ ಬಾಳೆ ಗಿಡ, ನಮ್ಮ ಗೊನೆ, ನಮ್ಮ ಬಾಳೆ ಗಿಡದ ಹಣ್ಣುಗಳನ್ನು ನಾವು ತಿನ್ನಂಗೆ ಆಗಬೇಕು. ಹಾಗಾಗಿ ಬರೀ ಒಂದು ಜಾತಿ ಬಾಳೆ ಅಲ್ಲ, ವಾರಕ್ಕೆ 5-6 ಜಾತಿಯ ಬಾಳೆಯನ್ನು ತಿನ್ನೋ ಒಂದು ಸಂಭ್ರಮ, ಸೌಭಾಗ್ಯ ಬರಬೇಕು. ಅದು ಈ ಮೇಳದ ಒಂದು ಸಂದೇಶ.